ಅವರನ್ನು ಮತದಾರನ ಮಾಡೋ ಸಂಬಂಧವಾಗಿ ಈ ಷಡ್ಯಂತ್ರ ನಡೀತಾ ಇದೆ. ನಾನು ತಹಶೀಲ್ದಾರ್ಗೆ ಡೆಪ್ಟಿ ತಹಶೀಲ್ದಾರ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಇವರು ಮನಸ್ಸಿಗೆ ಬಂದಂಗೆ ಅಪ್ಲಿಕೇಶನ್ ಆಫ್ ಮೈಂಡಿಂದ ನಿಮಗೇನು ಉಡುಗೊರೆ ಕೊಡ್ತಾರೆ ನೀವು ಕೊಟ್ಟರೆ ಅವ ಎಲ್ಲರೂ ನಾಳೆ ಐ ಎಸ್ ಜೊತೆಗೆ ಸಂಪರ್ಕದಾಗಿದ್ದಾನೆ ಅಂದ್ರೆ ಪಾಕಿಸ್ತಾನದ ಯಾರ್ದೋ ಜೊತೆಗೆ ಸಂಬಂಧ ನೀವು ಸಿಗ್ತಾಗ್ತದೆ. ಇವ್ರು ಹೋಗ್ಬಿಡ್ತಾರೆ. ಇವರು ನಾವು ಸ್ಥಾನೀಯ ಚೌಕಾಶ ಮಾಡೋಕ್ಕೋದ ಅಂತ ಹೇಳಿದ್ವಿ, ಊರಲ್ಲಿ ಎವಿಡೆನ್ಸ್ ಮಾಡಿಕೊಡು ಅಂತ ಹೇಳಿದ್ವಿ. ನಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇದೇ ಟೈಮ್ದಾಗ ಅದನ್ನ ತೆಗೆದು ಡೆಪ್ಟಿ ತಹಸೀಲ್ದಾರ್ಗೂ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಹಾಗಾಗಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟದು. ಅದಕ್ಕಿಂತ 2 ದಿವಸ ಮೊದಲು ದೇವೇಂದ್ರ ಫಡ್ನವೀಸ್ ಅವರು ನನಗೆ ಭೇಟಿಗೆ ಬಂದಿದ್ದರು ಡೆಲ್ಲಿಯೊಳಗೆ. ನಮ್ಮ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎನರ್ಜಿ ರಿನ್ಯೂಯಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಒಂದಿಷ್ಟು ಪಾಲಿಸಿ ಇಶ್ಯೂದು ಚರ್ಚೆಗೆ ಬಂದಿದ್ದಾರೆ ನಮ್ಮ ಮನೆಗೆ. ಅವರು ನಮ್ಮ ಅಧಿಕಾರಿಗಳಿದ್ದರು, ಅವರ ಅಧಿಕಾರಿಗಳಿದ್ದರು. ಎಲ್ಲ ಮುಗಿದ ನಂತರ ನನ್ನ ಜೊತೆಗೆ ಮನೆಯಲ್ಲಿ ಚಾ ಕುಡಿಕೊಳ್ತಾ ಕೂತಾಗ ಹೇಳಿದರು, ಕರ್ನಾಟಕದಲ್ಲಿ ಏನಾಗಿದೆ, ನಾವು ಬಂದು ನಿಮ್ಮಲ್ಲಿ ಆ ಸಿಂಥೆಟಿಕ್ ಡ್ರಗ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಫ್ಯಾಕ್ಟ್ರಿಯವ್ರನ್ನ ಹಿಡ್ತೀವಿ, ಫ್ಯಾಕ್ಟ್ರಿ ಹಿಡಿದು ಗೊತ್ತಾಗಲ್ಲ ನಮ್ಗೆ, ಎಲ್ಲ ಗೊತ್ತಾಗ್ತದೆ, ಇವರು ದುಡ್ಡು ತಿಂದಿರ್ತಾರೆ ಅಂತ ಹೇಳಿ. ಸೊ ಅದನ್ನು ಬಿಟ್ಟು ಇವೆಲ್ಲ ಫಾಲ್ತು ಕೆಲಸವನ್ನು ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ ಪಾರ್ಟಿ ರಾಜ್ಯವನ್ನು ವಿನಾಶದ ಅಂಚಿಗೆ ಕರೆದುಕೊಂಡು ಹೋಗ್ತಾ ಇದೆ. ಹಾಗಾಗಿ ಇವರು ರಾಹುಲ್ ಗಾಂಧಿ ಜೊತೆ ಇವರು ಕ್ಷಮೆ ಕೇಳುವಂಥ ಸ್ಥಿತಿ ಬರ್ತದೆ. ಇದು ನಾನು ಚುನಾವಣಾ ಆಯೋಗಕ್ಕೂ ವಿನಂತಿ ಮಾಡಿದ್ದೇನೆ. ಅವ್ರ ಜೊತೆಗೆ ಮಾತುಕತೆಯನ್ನು ನಾನು ವೈಯಕ್ತಿಕವಾಗಿ ಚುನಾವಣಾ ಆಯೋಗ ಅಧಿಕೃತವಾಗಿ ನಡೆಸಿದ್ದೇನೆ. ಈ ರೀತಿಯಾದಂಥ ಏನು ಕೆಲವು ಘಟನಾವಳಿಗಳು ನಡೀತಾ ಇದ್ದಾವೆ, ಅದರ ಬಗ್ಗೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಮಾಡಬೇಕಂತ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ನೀವು ಹೇಳಿದ್ದು ಸರಿ ಇದೆ, ಇನ್ನೂ ಮನೆಗೆ ಫಾರ್ಮ್ ಮುಟ್ಟಿಲ್ಲ. ಜನರು ಜಾಗೃತ ಆಗಬೇಕು. ಅವ್ರ ಮನೆಗೆ ಫಾರ್ಮ್ ಬಂದಿದೆ ಇಲ್ಲೋ ಇಮಿಡಿಯೇಟ್ ಅದಕ್ಕೆ ಹೆಲ್ಪ್ಲೈನ್ ಇದೆ, ಅದಕ್ಕೆಲ್ಲ ಫೋನ್ ಮಾಡಬೇಕು, ಫಾರ್ಮ್ ತರಿಸ್ಕೋಬೇಕು. ಅಲ್ಟಿಮೇಟ್ಲಿ ವೋಟಿಂಗ್ ಇಸ್ ದಿ ರೈಟ್ ಆಫ್ ದಿ ಪೀಪಲ್, ಬಟ್ ರೈಟ್ ವಿಲ್ ನಾಟ್ ಕಮ್ ಟು ಯುವರ್. ವಿ ಆರ್ ಟ್ರೈಂಗ್ ಟು ಅದೇ ಚುನಾವಣಾ ಇಲೆಕ್ಷನ್ ಕಮಿಷನ್ನು ನಿಮ್ಮ ಮನೆಗೆ ತರೋ ಪ್ರಯತ್ನ ಮಾಡ್ತಾ ಇದೆ. ಅಕಸ್ಮಾತ್ ಸ್ಥಳೀಯವಾದ ತಪ್ಪಿನಿಂದ ಯಾರದೋ ಒಂದು ತಪ್ಪಿನಿಂದ ಬಂದಿಲ್ಲ ಅಂದರೆ ಜನಕ್ಕೂ ನಾವು ವಿನಂತಿ ಮಾಡ್ತೇನೆ, ನೀವು ಸಹಿತ ನಿಮ್ಮದು ಎವ್ರಿಥಿಂಗ್ ಇದು ಅವೈಲೇಬಲ್ ಆನ್ಲೈನು ಮಾಡಿರಿ. ಇಲ್ಲಿ ಆಗೋದಿಲ್ಲ, ಅಲ್ಲೇ ನಾವು ನಮ್ಮ BLA 2ಗಳ ಮೂಲಕ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.